ಸುಶಾಂತಪ್ಪ. ಹೇಳಿ ರತ್ನಮ್ಮ, ದುಡ್ಡು ಗಿಡ ಏನಾದ್ರು ಬೇಕಿತ್ತಾ? ಮತ್ತೆ ಏನಿಲ್ಲ, ಮುಂದಿನ ತಿಂಗಳೊಂದು 10 ದಿವಸ ರಜಾ ಬೇಕಿತ್ತು. ನಾನು ಊರ್ಗ್ ಹೋಗ್ಬೇಕು ಅದಕ್ಕೆ. ಏನ್ ರತ್ನಮ್ಮ ಅವ್ರೆ, ಇದ್ದಕ್ಕಿದ್ದಾಗೆ 10 ದಿನ ರಜಾ ಅಂತ ಹೇಳಿದ್ರೆ? ಅದಕ್ಕೆ ಕಣಪ್ಪ ಈಗ್ಲೇ ಹೇಳ್ತಾ ಇರೋದು. ಊರಲ್ಲಿ ನಮ್ಮವ್ರು ಅಂತ ಸ್ವಲ್ಪ ಜನ ಇದ್ದಾರೆ. ಹಾಗಾದ್ರೆ ನಾನ್ ನಿಮ್ಮೂರಲ್ವಾ? ಹಂಗಲ್ಲ ಕಣಪ್ಪ, ಅಪರೂಪಕ್ಕೆ ಹೋಗ್ತಾ ಇದ್ದೀನಿ. ಅವೆಲ್ಲ ಆಗಲ್ಲ, ನೀವು ಹೋಗ್ರಿ. ನಮ್ಮನ್ ಬಿಟ್ಟೆಲ್ಲ ಹೋಗ್ಬಿಡ್ತೀರ ನೀವು? ಹಂಗಲ್ಲ ಕಣಪ್ಪ, ನೀವು ಹೋಗಿ, ನಡೀರಿ, ನೀವು ಹೋಗಿ. ನೀವು ಏನಪ್ಪ ನೀನು ರಜಾ ಕೇಳಿದ್ರೆ ಕೊಡಲ್ಲ ಅಂತೀಯ? ಇದೇ ನಿಮ್ ಮನೆ ಅಲ್ವಾ? ಕ್ರೆಡಿಟ್ ಕಾರ್ಡ್ ಕೊಡಿ ಬೇಗ. ಕ್ರೆಡಿಟ್ ಕಾರ್ಡಾ? ಯಾಕೆ? ಶಾಪಿಂಗ್ ಹೋಗ್ಬೇಕು. ಕಾರ್ಡ್ ಕೊಡಿ ಅಂದ್ರೆ ಪ್ರಶ್ನೆ ಕೇಳ್ತಿರಲ್ಲ, ಏನ್ ಮುಖ ನೋಡ್ತಿದ್ದೀರಾ? ನಾಳೆ ದೇವಸ್ಥಾನದಲ್ಲಿ ನಮ್ಮ ಮದ್ವೆ, ಅದಕ್ ಬೇಕಾಗಿರೋ ಐಟಮ್ಸ್ ಎಲ್ಲ ತಗೋಬೇಕು. ನಾವಿಬ್ರು ಮದುಮಕ್ಳು, ಬಟ್ಟೆ ತಗೋಬೇಕು, ತುಂಬಾ ಖರ್ಚಿದೆ. ಕೊಡಿ ಕಾರ್ಡು. ಇವತ್ ಮೈಸೂರ್ಗೆ ಹೋಗ್ತೀನಿ ಅಂತ ಹೇಳಿ ಹೊಸ ನಾಟಕ ಶುರು ಮಾಡಿದ್ರಲ್ಲ, ಆ ಥರ ನಾಳೆ ಇನ್ನೇನಾದ್ರೂ ನಾಟಕ ಶುರು ಮಾಡ್ತೀರಾ? ನನ್ನ ಹತ್ರ ನಾಟಕ ಮಾಡಿ ಸಿಕ್ಕಾಕೋಬೇಕು. ಆಮೇಲೆ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹೆಚ್ಚು ಕಮ್ಮಿ ಆದ್ರೆ ನಾನ್ ಜವಾಬ್ದಾರಿ ಅಲ್ಲ, ಇವಾಗ್ಲೇ ಹೇಳ್ತಾ ಇದ್ದೀನಿ. ಏನ್ ಮುಖ ನೋಡ್ತಾ ಇದ್ದೀರಾ? ಕಾರ್ಡ್ ಕೊಡಿ. ಏನ್ರಿ ನೀವು ಕೊಡಲ್ಲ? ಬ್ಯಾಲೆನ್ಸ್ ಇದೆ ಅಲ್ವಾ? ನಿನ್ನ ಹತ್ರ ಏನ್ ಮಾತಾಡೋದು ನಾನು? ಆಮೇಲೆ ಹೆಚ್ಚಿಗೆ ಮಾತಾಡಿದ್ರೆ ಬೆದರಿಕೆ ಹಾಕೋತ್ರ ಮಾತಾಡ್ತೀಯ. ಕಾರ್ಡ್ ನಾನು ಕೊಡೋಕ್ಕಿಂತ ಮುಂಚೆ ಜೋಬಲ್ ಕೈಯಾಗ ಎತ್ಕೊಂಡ್ಬಿಟ್ಟೆ. ಶಾಪಿಂಗ್ ಹೋಗೋದಾದ್ರೂ ಹೋಗು. ಏನ್ ಬಲವಂತ ಮಾಡ್ತಿದ್ಯಾ? ಬೆದರಿಸ್ತಾ ಇದ್ಯಾ? ಅಲ್ಲ, ನೀನ್ ಈ ಮಟ್ಟಕ್ಕೆ ಯಾಕೆ ಹೋದೆ ನೀನು? ಈ ಪ್ರೀತಿ ಮದ್ವೆ ಎಲ್ಲ ನ್ಯಾಚುರಲ್ ಆಗಿ ಬರ್ಬೇಕು. ಬಂತಲ್ಲ, ನೋಡದ್ನಲ್ಲ. ಇನ್ ಕಾಯ್ತಾ ಕೂತ್ರೆ ನನಗ್ ವಯಸ್ಸಾಗತ್ತೆ. ಅದಕ್ಕೆ ನಾನೇ ಮುಂದುವರಿತಾ ಇರೋದು. ಹೋಗಿ ತಾಳಿ ಕಟ್ಟಕ್ ರೆಡಿಯಾಗಿ. ಮದ್ವೆನಾ? ಯಾರಿಗೂ ಹೇಳ್ದೆ ಕೇಳ್ದೆ ಮದ್ವೆ ತಯಾರಿ ಮಾಡ್ತಿದ್ದಾಳ. ಅಯ್ಯೋ ಈಶ್ವರ. ರತ್ನಮ್ಮ ಹೇಳಿ. ಅಮ್ಮ, ನಾಳೆ ದೇವಸ್ಥಾನದಲ್ಲಿ ನಮ್ಮ ಮದ್ವೆ. ಹೌದಾ? ಮತ್ತೆ ಮದ್ವೆಗೆ ತಯಾರು ಮಾಡ್ಕೊಂಡಿದ್ದಾಳ? ಹೌದು. ಈ ಮನೇಲಿ ಈ ವಿಷಯ ಯಾರಿಗೂ ಗೊತ್ತೇ ಇಲ್ಲ ಅನ್ಕೋತೀನಿ. ಗೊತ್ತಿದ್ರೆ ನಂತರ ಯಾರು ಹೇಳ್ತಾ ಇದ್ರಲ್ವಾ? ಅಮ್ಮೋರು ಅಷ್ಟೇ ಇದ್ರ ಬಗ್ಗೆ ಏನೂ ಮಾತಾಡೇ ಇಲ್ಲ. ಭರ್ಜರಿ ತಯಾರಿ ನಡೆಸ್ಬಿಟ್ಟಿದ್ದಾಳೆ ಕಣಮ್ಮ ಇವಳು. ಸರಿ, ಹಾಗಾದ್ರೆ ಯಾರಿಗೂ ಇದು ಗೊತ್ತೇ ಇಲ್ಲ ಅನ್ನೋ ತರ ನೀವು ಇದ್ಬಿಡಿ. ಯಾರ ಹತ್ರನೂ ಇದನ್ನ ಡಿಸ್ಕಸ್ ಮಾಡಕ್ ಹೋಗ್ಬಿಡಿ ರತ್ನಮ್ಮ. ನಾನೇ ಮಾತಾಡ್ಕೋತೀನಿ. ಅಮ್ಮ, ಯಾವುದೇ ಕಾರಣಕ್ಕೂ ಮದ್ವೆ ಮಾತ್ರ ನಡಿಬಾರ್ದು ಕಣಮ್ಮ. ಮೊದ್ಲು ನಾನು ಸುಶಾಂತ್ ಅವ್ರ ಹತ್ರ ಮಾತಾಡ್ತೀನಿ. ಅವಳು ಈಗ ಹೊರಗಡೆ ಹೋಗಿದ್ದಾಳಾ? ಹ್ಞೂ ಕಣಮ್ಮ, ಅದೇನೋ ಬಟ್ಟೆ ತಗೊಂಬತ್ತೀನಿ ಅಂತ ಹೊರಗಡೆ ಹೋದ್ಲು. ಸುಶಾಂತಪ್ಪ ಕೋಪ ಮಾಡ್ಕೊಂಡು ರೂಮ್ ಒಳಗಡೆ ಹೋದ್ರು. ಸರಿ, ಹಾಗಾದ್ರೆ ನಾನು ಸುಶಾಂತ್ ಅವ್ರನ್ನ ನೇರವಾಗಿ ಮೀಟ್ ಮಾಡಿ ಮಾತಾಡ್ತೀನಿ. ಹಾ. ಅವಳನ್ನ ಹಾಗೆ ಬಿಟ್ಬಿಡಿ ರತ್ನಮ್ಮ. ನೀವೇನು ಇದ್ರ ಬಗ್ಗೆ ಕೇಳಕ್ ಹೋಗ್ಬೇಡಿ. ಅಮ್ಮ, ಇನ್ನೊಂದು ವಿಷಯ, ಇದು ನಾನು ಹೇಳ್ದೆ ಅಂತ ಯಾರಿಗೂ ಹೇಳ್ಬೇಡಿಮ್ಮ. ಓಕೆ. ಶಂಕ್ರು ಇಲ್ಲಿ ಹೊರಗಡೆ ಇರಬೇಕು ಅನ್ಕೊಂಡಿದ್ದೀನಿ. ಅಲ್ಲ, ಅವ್ರ ಸೋದರತೆ ಮಾತಾಡದ್ನಲ್ಲ, ಈ ವಿಷಯದ ಬಗ್ಗೆ ನಿನ್ನ ಹತ್ರ ಏನಾರ ಹೇಳಿದ್ನಾ? ಇಲ್ಲ ರೀ, ಅವನೇನು ಹೇಳಲಿಲ್ಲ. ಆದ್ರೆ ಅವನ ಮುಖ ಯಾಕೋ ಸಪ್ಪಗಿತ್ತು.